ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 3.5 ವರ್ಷಗಳಿಂದ ಸರಿಸುಮಾರು 475ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋದಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ, ಇವತ್ತು ನನ್ನ ಮನೆಯ ಬಾಲ್ಕನಿಯಿಂದ ನಾನು ನಿಮಗಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಏನಾದರೂ ಕನ್ಸಲ್ಟೇಷನ್ಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಪೇ ಮಾಡಿ, ಕರೆ ಮಾಡಿ ಸಲಹೆಗಳನ್ನು ಪಡ್ಕೊಳ್ಬೋದು ಹಾಗೂ ನೇರವಾಗಿ ಕೂಡ ಬಂದು ಭೇಟಿ ಮಾಡ್ಬೋದು. ಅದೇ ನಂಬರಲ್ಲಿ ವಾಟ್ಸಾಪಲ್ಲಿ ಇರ್ತೇನೆ. ನೀವು ವಾಟ್ಸಾಪಿಂದ ಆಫೀಸ್ ಲೊಕೇಶನ್ನ ಪಡೆದು ಟೈಮ್ ಫಿಕ್ಸ್ ಮಾಡಿಕೊಂಡು ಬಂದು ಭೇಟಿ ಮಾಡ್ಬೋದು. ಕೇಸುಗಳು ಏನಾದರೂ ಕೂಡ ತಂದು ಕೊಡ್ಬೋದು. ಕರ್ನಾಟಕದಾದ್ಯಂತ ಜನರು ಬಂದು ಕೇಸುಗಳನ್ನು ಕೊಡ್ತಾ ಇದ್ದಾರೆ. ನೀವು ನಿಮ್ಮ ಸಮೀಪದ ಅಥವಾ ನಿಮಗೆ ಗೊತ್ತಿರತಕ್ಕಂಥ ವಕೀಲರನ್ನು ಬೇಕಾದರೂ ನೀವು ಸಂಪರ್ಕಿಸಬಹುದು. ನನ್ನ ಬಳಿಯೇ ಬರಬೇಕು ಅನ್ನೋ ಉದ್ದೇಶ ಅಲ್ಲ. ಯಾರಿಗಾದರೂ ನನ್ನಿಂದನೇ ಕೇಸು ನಡೆಸ್ಕೊಳ್ಬೇಕು ಎಂಬುವಂತಹ ಒಂದು ಅಭಿಲಾಷೆ ಇದ್ದರೆ ಅಥವಾ ಕೇಸನ್ನು ನಾನು ನಡೆಸಬೇಕು ಅನ್ನೋದು ತಮ್ಮ ಇಚ್ಛೆ ಆಗಿದೆ, ಅದರಲ್ಲಿ ಬಂದು ಖಂಡಿತವಾಗಿಯೂ ನೀವು ಭೇಟಿ ಮಾಡ್ಬೋದು. ಇನ್ನು ಇವತ್ತು ಒಂದು ಚುಟುಕಾಗಿ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಈ ದರ್ಶನ್ ಅಂದರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅಂತ ನಾವೇನು ಕರಿತೇವೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮರ್ಡರ್ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮೊನ್ನೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅದಾದ ಮೇಲೆ ಈ ಒಂದು ದರ್ಶನ್ರವರಿಗೆ ಬೇಲೆ ಸಿಗುತ್ತಾ ಸಿಗಲ್ವಾ, ಯಾಕೆ ಸಿಗೋದಾದರೆ ಯಾವ ಆಧಾರದ ಮೇಲೆ ಸಿಗುತ್ತೆ, ಸಿಗೋದಿಲ್ಲ ಅಂತ ಆದರೆ ಯಾಕೆ ಸಿಗೋದಿಲ್ಲ ಎಂಬುದನ್ನು ಕೆಲವರು ಕೇಳಿದರು. ಸೊ ಈ ಒಂದು ಕೃತ್ಯಗಳು ಅಂದರೆ ಹೈ ಪ್ರೊಫೈಲ್ ಕೇಸುಗಳು ನಡೆದಾಗ ಕೆಲವು ಜನಗಳಲ್ಲಿ ಅವರಿಗೆ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಅವರಿಗಾಗಿ ಚುಟುಕಾಗಿ ಒಂದು ಉತ್ತರವನ್ನು ಕೊಡಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋಡಿ, ಯಾರೇ ಹೈ ಪ್ರೊಫೈಲ್ ಆಗಿರಲಿ, ಎಷ್ಟೇ ಆಗಿರಲಿ, ಸೈಂಟಿಫಿಕಲ್ ಎವಿಡೆನ್ಸಸ್ಗಳು, ಟೆಕ್ನಿಕಲ್ ಎವಿಡೆನ್ಸಸ್ಗಳು ನಮ್ಮ ವಿರುದ್ಧ ಇದ್ದಾಗ ಹಾಗೂ ಬೇಜವಾಬ್ದಾರಿಯಿಂದ ನಾವು ಕೆಲವು ಕೃತ್ಯಗಳನ್ನು ಮಾಡಿಬಿಟ್ಟಾಗ, ಅಂದರೆ ಆ ಒಂದು ಕೃತ್ಯಗಳಲ್ಲಿ ಪರಿಣಿತಿಯೂ ಇಲ್ಲದಂತೆ ಕೇವಲ ಒಂದು ದ್ವೇಷ ಅಥವಾ ಕೋಪದಿಂದ ನಾವು ಕೋಪಕ್ಕೆ ವಿವೇಚನೆಯನ್ನು ಕೊಟ್ಟು ಕೆಲಸಗಳನ್ನು ಮಾಡಿಬಿಟ್ಟಾಗ ನಾವು ಸಿಗಾಕೊಂಡು ಬಿಡ್ತೇವೆ. ಮತ್ತು ಮನುಷ್ಯ ಕೋಪಕ್ಕೆ ತುತ್ತಾದಾಗ ವಿವೇಚನಾ ಶಕ್ತಿ ಕಳ್ಕೊಂಡು ಎಲ್ಲೋ ಇರ್ತಕ್ಕಂಥ ಪ್ರೊಫೈಲ್ ವ್ಯಕ್ತಿಗಳು ಎಲ್ಲೋ ಬಂದು ಪಾತಾಳಕ್ಕೆ ಬಿದ್ದು ಹೋಗ್ತಾರೆ ಅಂತ ಹೇಳಿದ್ದೆ. ಸೆಲೆಬ್ರಿಟಿಗಳು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು, ಫಾಲೋವರ್ಸ್ಗಳು ಯಾವ ರೀತಿಯಾಗಿ ಇರಬೇಕು, ಮತ್ತು ಕೊಲೆಯಾದಂಥ ವ್ಯಕ್ತಿಗೂ ಕೂಡ ಯಾವ ರೀತಿಯಾಗಿ ನಾವು ನಡ್ಕೋಬೇಕಾಗಿತ್ತು, ಬೇಕಿಲ್ಲದ ವಿಷಯಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ಜೀವನ ಹೇಗೆ ಅಂತ್ಯ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೆ. ಬೇಕಿದ್ರೆ ತಾವು ಆ ವಿಡಿಯೋಗಳನ್ನು ಕೂಡ ನೋಡ್ಕೋಬಹುದು. ಇವತ್ತು ಕೇವಲ ದರ್ಶನ್ರವರಿಗೆ ಬೇಲ್ ಆಗುತ್ತಾ ಆಗಲ್ವಾ, ಅಥವಾ ನ್ಯಾಯಾಂಗ ಕಸ್ಟಡಿಗೆ ಹೋದ ಮೇಲಾದ್ರೂ ಆಗುತ್ತಾ ಆಗಲ್ವಾ, ಅಥವಾ ಇನ್ನೂ ತುಂಬ ಜಟಿಲ ಇದೆಯಾ ಅವರ ಕೇಸಲ್ಲಿ, ಕಷ್ಟ ಇದೆಯಾ, ಇದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಕೂಡ ಕೆಲವರಲ್ಲಿ ಇದೆ. ಆದ್ದರಿಂದ ನನ್ನ ಒಂದು ಅಲ್ಪ ವಿವೇಕಕ್ಕೆ, ಅಂದರೆ ನನಗೆ ಬಂದಿರತಕ್ಕಂಥ ಕೇಳಿರ್ತಕ್ಕಂಥ ಮಾಹಿತಿಗಳ ಒಂದು ಆಧಾರದ ಮೇಲೆ ನಾನು ಈ ವಿಚಾರವನ್ನು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಈ ಯಾವಾಗ ಒಂದು ಘಟನೆ ಅಂದರೆ ಈ ಒಂದು ಕೃತ್ಯ ಅಪರಾಧಿಕ ಮನಸ್ಸಿನಿಂದ ನಡೀತಾ ಇಲ್ವಾ ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ. ಸೊ ಈ ಕೃತ್ಯ ಆಕಸ್ಮಿಕವಾಗಿ ನಡೀತಾ ಅಥವಾ ಅಪರಾಧಿಕ ಮನಸ್ಸಿನಿಂದ ಅಥವಾ ಈ ಮರ್ಡರ್ ಮಾಡಲೇಬೇಕು ಎಂಬುವಂತಹ ಉದ್ದೇಶದಿಂದ ಮಾಡಲಾಯ್ತಾ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಮತ್ತು ಆ ಒಂದು ಮರ್ಡರ್ ಆದಾಗ ಈ ಒಂದು ಅಪರಾಧಿಕ ಮನಸ್ಸು ಅಂದರೆ ಮೆನ್ಸೆಂಟ್ರಿಯಾ, ದ ಕ್ರಿಮಿನಲ್ ಸೆಟ್ ಆಫ್ ಮೈಂಡ್, ಮತ್ತು ಇದನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಮಾಡಲಾಯಿತು ಮತ್ತು ಅದಕ್ಕೆ ಈ ಒಂದು ಕಾರಣ ಇತ್ತು ಅಂತ ಹೇಳಿ ಬಿಯಾಂಡ್ ರೀಸನಬಲ್ ಬಿಯಾಂಡ್ ಡೌಟ್, ಅಂದರೆ ಯಾವುದೇ ರೀತಿಯಾದಂಥ ಅನುಮಾನ ಅಥವಾ ಸಂಶಯಕ್ಕೆ ಎಡಮಾಡದಂತಹ ನಿಟ್ಟಿನಲ್ಲಿ ನಾವು ಕೇಸನ್ನು ತೆಗೆದುಕೊಂಡು ಹೋದಾಗ, ಪ್ರೂವ್ ಮಾಡಿದಾಗ, ರುಜುವಾತು ಮಾಡಿದಾಗ ಖಂಡಿತವಾಗಿಯೂ ಕೂಡ ಈ ಒಂದು ಟೆಕ್ನಿಕಲ್, ಸೈಂಟಿಫಿಕಲ್ ಗ್ರೌಂಡ್ಸ್ ಆ್ಯಂಡ್ ಎವಿಡೆನ್ಸಸ್ಗಳು ವಿರುದ್ಧ ಇದ್ದಾಗ ಖಂಡಿತವಾಗಿಯೂ ಅವರಿಗೆ ಯಾವುದೇ ರೀತಿಯಾದಂತಹ ಬೇಲು ಸಿಗೋದಕ್ಕೆ ಕಷ್ಟ ಆಗುತ್ತೆ. ಎಂತಹ ವ್ಯಕ್ತಿಗಳೇ ಆಗಿದ್ರೂ ಕೂಡ ಕಷ್ಟ ಆಗುತ್ತೆ ಎಂಬುವಂತಹ ಮಾತನ್ನು ಇಲ್ಲಿ ನಾನು ಹೇಳ್ತೇನೆ. ಮತ್ತು ಹೌದು, ಆಕಸ್ಮಿಕ ಘಟನೆ ಆಗಿರದೆ ಅತಿ ಕ್ರೂರತನದಿಂದ ನಡೆದಾಗ
ಅಥವಾ ಆ ಘಟನೆಯ ಒಂದು ಕರಾಳತೆ ಏನು, ವಿಕೃತತೆ ಏನು, ಮಾನಸಿಕ ಸ್ಥಿತಿ ಏನು, ಇದು ಒಂದು ದಾರುಣವಾದಂತಹ ಘಟನೆಯಾದಾಗ ಮತ್ತು ಇದರಲ್ಲಿ ವಿಕೃತಿ ಜಾಸ್ತಿ ಇದ್ದಾಗ, ಫೋರ್ಸ್ ಜಾಸ್ತಿ ಇದ್ದಾಗ, ಕ್ರಿಮಿನಲ್ ಮೈಂಡ್ಸೆಟ್ ಇದ್ದಾಗ, ಕ್ರೈಮಿನಲ್ಲಿ ಭಾಗಿಯಾದಂಥವರು ಈಗಾಗಲೇ ಹಲವಾರು ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾಗ, ಸೊ ಈ ಎಲ್ಲ ಅಂಶಗಳನ್ನು ಕೂಡ ಕೋರ್ಟು ಗಮನಕ್ಕೆ ತಗೊಳ್ಳುತ್ತೆ ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಸೊ ಯಾವಾಗ ಈ ಒಂದು ವಿಕೃತ ಮನಸ್ಸಿನಿಂದ ಕಾರ್ಯಗಳನ್ನು ಮಾಡಿದಾಗ ತಪ್ಪಿಸಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆಕಸ್ಮಿಕ ಘಟನೆಗಳಿದ್ದಾಗ, ಅಪರಾಧಿಕ ಉದ್ದೇಶವಿಲ್ಲದೆ ಅಚಾತುರ್ಯವಾಗಿ ನಡೆದಾಗ ಬೇಲ್ಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ. ಮತ್ತು ಈ ಒಂದು ನೇಚರ್ ಆಫ್ ಅಫೆನ್ಸ್ ಮತ್ತು ಅದರ ಸ್ವಭಾವ ಮತ್ತು ಅದರ ಒಂದು ಪ್ರಮಾಣ ನಾವು ನೋಡಬೇಕಾಗುತ್ತೆ. ಸಣ್ಣ ಪುಟ್ಟ ಕ್ರೈಮ್ಗಳಾಗಿದ್ದರೆ ಬೇಲ್ಗಳು ಸಿಗುತ್ತೆ. ನಾವು ಅದರಲ್ಲಿ ಕಾಗ್ನಿಸಬಲ್ಲು, ನಾನ್ ಕಾಗ್ನಿಸಬಲ್ ಅಫೆನ್ಸು, ಸಂಜ್ಞೇಯ ಅಪರಾಧ, ಅಸಂಜ್ಞೇಯ ಅಪರಾಧ ಅಂತ ಹೇಳಿ ನಾವು ಕರೀತೇವೆ. ಸೊ ಅದರಲ್ಲೂ ಕೂಡ ಇದು ಮರ್ಡರ್ ಅನ್ನೋದು ಸಮಾಜಕ್ಕೆ ವಿರುದ್ಧವಾದದ್ದು, ಇದು ಸಮಾಜ ಕಂಟಕವಾದದ್ದು, ಇದು ಸಮಾಜ ಘಾತಕವಾದಂತಹ ಕೃತ್ಯ ಆಗಿರುತ್ತೆ. ಆದ್ದರಿಂದ ಇಂತಹ ಕೇಸುಗಳಲ್ಲಿ ಮತ್ತು ಇಂತಹ ವಿಕೃತತೆ, ಕರಾಳತೆ, ದೌರ್ಜನ್ಯ ಹಾಗೂ ಈ ಒಂದು ಇಷ್ಟು ಪ್ರಮಾಣದಲ್ಲಿ ಒಂದು ಕೃತ್ಯ ನಡೆದಾಗ ಇದು ಬಹಳ ಸಹಿಸಲು ಅಸಾಧ್ಯವಾದದ್ದು ಹಾಗೂ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗೋದ್ರಿಂದ ಎವಿಡೆನ್ಸ್ಗಳು, ಸೈಂಟಿಫಿಕಲ್ ಆ್ಯಂಡ್ ಟೆಕ್ನಿಕಲ್ ಎವಿಡೆನ್ಸಸ್ಗಳು ವ್ಯಕ್ತಿಗಳ ವಿರುದ್ಧ ಇದ್ದಾಗ ಖಂಡಿತವಾಗಿಯೂ ಕೂಡ ಬೇಲ್ ಸಿಗೋದು ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಸಹಜವಾದಂತಹ ಒಂದು ಸರಳವಾದಂತಹ ಕೃತ್ಯ ಅಲ್ಲ, ಇದು ಘೋರಾತಿ ಘೋರ ಕೃತ್ಯ ಆಗಿರೋದರಿಂದ ಬೇಲ್ ಸಿಗೋದು ಕಷ್ಟ ಆಗುತ್ತೆ ಎಂಬುವಂತಹ ಒಂದು ಅಭಿಪ್ರಾಯವನ್ನು ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.